ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶಿವಣ್ಣವ್ರ ಬಗ್ಗೆ ಏನಂತ ಹೇಳಿ, ಒಂದು ಸಹನೆ, ಶಿಸ್ತು, ತಾಳ್ಮೆ, ಸೌಜನ್ಯ, ಒಂದು ಹೃದಯ ಸ್ಪರ್ಶ ಆಗೋ ಥರ ಒಂದು ಮೂಮೆಂಟು, ಪ್ರೀತಿ, ವಿಶ್ವಾಸ, ಗೆಳೆತನ, ಬಿದ್ದವ್ರಿಗೆ ಕೈ ಹಿಡಿಯೋದು, ಉಳಿದವ್ರಿಗೆ ಪ್ರೋತ್ಸಾಹ ಮಾಡೋದು, ಎಷ್ಟಂತ ಲಿಸ್ಟ್ ಮಾಡ್ತೀರಾ? ಅವರಲ್ಲಿ ಆ ಎನರ್ಜಿ ಇದೆ. ಯಾರ ಹತ್ರ ಎನರ್ಜಿ ಇರಲ್ಲ, ಎನರ್ಜಿ ಹೇಗೆ ತುಂಬ್ತಾರೆ ಅಂತಂದರೆ ಅವರು ಮತ್ತೆ ಒಂದು ಬದುಕು ಕಟ್ಕೋಬೇಕು, ಒಬ್ಬರು ಮನುಷ್ಯ ಆಗಬೇಕು, ಆ ಲೆವೆಲಲ್ಲಿ ಇರ್ತಾರೆ. ಮಾತಾಡೋದು ಸಿಂಪಲ್ ಆಗಿದ್ರು ಸದ್ಯಕ್ಕೆ ಅದರೊಳಗೆ ಇರುವಂಥ ಒಂದು ಭಾವನೆ ಅಥವಾ ಒಂದು ಪವರು ಅದು ಪಾಸ್ ಮಾಡಿಬಿಟ್ಟಿರ್ತಾರೆ. ಶಿವಣ್ಣ, ನಾನು ಖಂಡಿತವಾಗ್ಲೂ ನಾನು ಮುಕ್ತವಾಗಿ ನನ್ನ ಹೃದಯದ ಮಾತುಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈಗ 40 ವರ್ಷ ಈ ತಪಸ್ಯ ಮಾಡಿಬಿಟ್ಟು ಈ ಇಂಡಸ್ಟ್ರಿ ಬೆಳವಣಿಗೆಗೆ ಒಂದು ಮೈಲುಗಲ್ಲಾಗಿದ್ದೀರಾ. ಕನ್ನಡ ಇಂಡಸ್ಟ್ರಿ ಮರೀಲಿಕ್ಕೆ ಸಾಧ್ಯನೇ ಇಲ್ಲ, ಶಾಶ್ವತ. ಇದು ಪ್ರೂವ್ ಮಾಡಿಬಿಟ್ರಿ ಶಿವಣ್ಣ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬೆಳ್ಳಿ ತೆರೆ ಮೇಲೆ ಸಂಬಂಧಗಳನ್ನ ಸಂಭ್ರಮಿಸಿದಂತಹ ನಿರ್ದೇಶಕರು, ನಿಮ್ಮ ಮಾತು, ನೀವು ಕಂಡಂಥ ಶಿವಣ್ಣ. ಶಿವನ್ನೇ ಶಿವಣ್ಣಗೆ ರೀಪ್ಲೇಸ್ಮೆಂಟ್ ಇಲ್ಲ. ಡೈಮಂಡ್ ಈಸ್ ಡೈಮಂಡ್, ಈಸ್ ಕೊಹಿನೂರ್ ಡೈಮಂಡ್. ಶಿವಣ್ಣನ ಎಲ್ಲ ಇಷ್ಟಪಡ್ತಾರೆ. ಈ ಜಾಗ ತುಂಬಾ ಲಕ್ಕಿ ಜಾಗ. ಶಿವಣ್ಣ ಗಡಿಬಿಡಿಯಲ್ಲೇ ಮಾಡಿದಂತ ಸೆಟ್ ಇದು. ಶಿವಣ್ಣ ನನ್ನ ಮೊದಲನೇ ಸಿನಿಮಾ ಗಡಿಬಿಡಿಯಲ್ಲಿ. ಶಿವಣ್ಣ ಆಲ್ವೇಸ್ ನಿರ್ಮಾಪಕರು ಚೆನ್ನಾಗಿರ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈಸ್ ಪ್ರೊಡ್ಯೂಸರ್ಸ್ ಹೀರೋ. ಇಲ್ಲ, ಅದೇನಂದ್ರೆ ನಮ್ಗೆ ಒಂದ್ಸತಿ ಸೆಟ್ಗೋಗ್ಬಿಟ್ಟು ಏನಾಗುತ್ತೆ ಅಂದ್ರೆ ಅದು ನಮ್ಮ ಹೋಮ್ ಪ್ರೊಡಕ್ಷನ್ ಆಗಿರ್ಬೇಕು ಅಂತಲ್ಲ. ಯಾವುದೇ ಹೋದ್ರೆ ನಮ್ ಸೆಟ್ ಅಂತ ನಾವು ಭಾವಿಸ್ತೀವಿ. ವಿ ಫೀಲ್ಸ್ ಅವರ್ ಫಿಲ್ಮ್. ನನ್ನ ಯೋಚನೆ ಅದೇನೆ. ಬಟ್ ಹೋದಾಗ ಮಾತ್ರ ಸಿನ್ಸಿಯರ್ ಆಗಿರ್ಬೇಕು. ಯಾಕಂದ್ರೆ ಇವಾಗ ಸಾಯಿ ಪ್ರಕಾಶ್ ಅವರಾಗ್ಲಿ, ಸುನಿಲ್ ಕುಮಾರ್ ದೇಸಾಯಿ ಆಗ್ಲಿ, ನಾವು ಎಷ್ಟೇ ಪಿಕ್ಚರ್ಗಳು ಮಾಡಿದ್ರು ಅವ್ರಿಗೆ ಗೊತ್ತಿದೆ ಶಿವಣ್ಣನ್ ಹೆಂಗ್ ತೋರಿಸ್ಬೇಕಂತ ಅವ್ರಿಗೆ ಗೊತ್ತಿರುತ್ತೆ, ನನಗೆ ಗೊತ್ತಿರಲ್ಲ. ಬೋತ್ ಆಫ್ ದೆಮ್ ಡಿಫ್ರೆಂಟ್ ಜಾನರ್ ಫಿಲ್ಮ್. ಇವಾಗ ನೋಡಿ, ಟ್ರಾನ್ಸ್ ತರ ಒಂದು ಸಾಂಗ್ ನೋಡಿದ್ವು, ಹೇಳಿ ಹರ್ಷನ್ ಟ್ರಾನ್ಸ್. ಅದೇ ತರ ಇವರಿಬ್ರು ಟ್ರಾನ್ಸ್ ಡೈರೆಕ್ಟರ್ನೇ. ಸುನಿಲ್ ಕುಮಾರ್ ದೇಸಾಯಿ ಅವರು ನಮ್ಮೂರ ಮಂದಾರ ಅಂತ ಒಂದು ಫಿಲ್ಮ್ ಮಾಡ್ತಾರೆ. ನೀವು ಕ್ಲೈಮ್ಯಾಕ್ಸ್ ಬಂದ್ಬಿಟ್ಟು ಇಟ್ ಇಸ್ ಟ್ರಾನ್ಸ್, ಯು ವಿಲ್ ಫರ್ಗೆಟ್ ಎವ್ರಿಥಿಂಗ್. ನಾನೇ ಟ್ರಾನ್ಸ್ ಆಗ್ಬಿಟ್ಟೆ. ನಾನು, ಪ್ರೇಮ್ ಅವರು, ಆಮೇಲೆ ರಮೇಶ್ ಅರವಿಂದ್, 3 ಜನ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೇ ಫಸ್ಟ್ ಟೈಮ್ ಐ ಥಿಂಕ್ ಇಂಡಸ್ಟ್ರಿಲಿ ಒಂದು ಫುಲ್ ಶಾಟ್ ಒಂದೇ ಶಾಟ್ ತೆಗೆದಿರೋದು. ರೌಂಡ್ ಟ್ರಾಲಿಯಲ್ಲಿ ಸಿಂಗಲ್ ಶಾಟ್. ಒಂದೇ ಮಾನಿಟರ್ ಒನ್ ಡೇ ಫುಲ್ ಮಾನಿಟರ್ ಮಾಡಿದೀವಿ. ಅವ್ರು ಬಿಡಲ್ಲ, ಫುಲ್ ಶಾಟ್ ಬೇಕೇ ಬೇಕು. ಅವಾಗಲೇ ಆ ಸ್ವ್ಯಾಗ್ ಇತ್ತು, ಆ ಕ್ಯಾಪ್, ಆ ಶರ್ಟ್, ಅವ್ರ ತರ ಒಂದು ಕಲರ್ ಕಾಂಬಿನೇಷನ್ ಮಾಡಿ ನಾನು ಯಾವ ಡಾಟು ನೋಡಿಲ್ಲ, ಇಂಡಿಯಾಲೇ ನೋಡಿಲ್ಲ. ಈ ಸಾಯಿ ಕುಮಾರ್ ಬನ್ನಿ, ತವರಿಗೆ ಬತ್ತಂಗಿ, ಅಣ್ಣ ತಂಗಿ, ಅದು ಇಟ್ ಟೇಕ್ಸ್ ಇಟ್ ಟು ಎ ಡಿಫ್ರೆಂಟ್ ಟ್ರಾನ್ಸ್. ಶಿವಣ್ಣನ ಒಂದು ದೊಡ್ಡ ಅಣ್ಣನೇ ಮಾಡ್ಬಿಟ್ರ ಪಿಕ್ಚರ್ಲಿ. ಅದು ನಾನು ಮಾಡಿದ್ನ. ನಮ್ಗೆ ಆ ಥರ ಡಾಕ್ಟರ್ ಸಿಕ್ಕ ಮೇಲೆ ಇನ್ನು ನಾವು ಸ್ಟಾರ್ ಆದ್ರೆ ಹೆಂಗೆ ಏನಾಗ್ತೀವಿ ಹೇಳಿ? ಅದಕ್ಕೆ ಅಪ್ಪಾಜಿ ಯಾವಾಗ ಹೇಳ್ತಾರೆ, ಕಂದ ನಿರ್ದೇಶಕ ಅನ್ನೋನು ಸರಸ್ವತಿ ಪುತ್ರ ಕಂದ, ಅವನು ಬರಗಾರ. ಅವರು ಯಾರು ಬರೀತಾರೋ ಅವ್ರನ್ನೇ ಸರಸ್ವತಿ ಪುತ್ರ ಅಂತ ಕರಿತೀವಿ. ತಲೆಗೆ ಬಾಗಬೇಕು, ಅವ್ರಿಗೆ ನಂಬಿಕೆ ಬೇಕು, ನಂಬಬೇಕು. ಮಾಡೋಕ್ಕೂ ಮುಂಚೆ ನಂಬಿಕೆ ಇದೆಯಾ, ಅವ್ರ ಪ್ರೀವಿಯಸ್ ಹಿಟ್ಟಿನ ರೆಕಾರ್ಡ್ ಎಲ್ಲ ನೋಡ್ಬಾರ್ದಲ್ಲ. ಕತೆ ಚೆನ್ನಾಗಿದೆ, ಧೈರ್ಯವಾಗಿ ನುಗ್ಗಬೇಕು ಅಷ್ಟೇ. ನಮ್ಗಂತ ನಮ್ಗೆ ಆ ಭಾಗ್ಯ ಸಿಕ್ತು ನೋಡಿ. ಮಂದಾರ ಇನ್ನೂ ಅನ್ಸ್ಕೊಂಡು ನೋಡಿ ಪಿಕ್ಚರ್ ಹೆಂಗಿದೆ. ನಿಜವಾದ ಮಾತು. ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕೊಡುಗೆ ನಿಮ್ಮ ಕೈಯಾರೆ ನಿರ್ದೇಶಕರು. ತಮ್ಮ ಅದ್ಭುತ ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗವನ್ನ ಬೆಳೆಸಿದಂತಹ ನಿರ್ದೇಶಕರ ಜೊತೆ ನಮ್ಮ ಪ್ರೀತಿ ಹಸಿರಾಗಿ ಬೆಳೀಲಿ ಅಂತ ಹೇಳಿ ಈ ಒಂದು ಪ್ರೀತಿಯ ಕೊಡುಗೆ. ಶಿವಣ್ಣನ ಸಾವಿರಾರು ಹಾಡುಗಳಲ್ಲಿ ಇವತ್ತಿಗೂ ಕೂಡ ಎಲ್ಲರಿಗೂ ನೆಮ್ಮದಿಯ ನಿದ್ರೆಗಾಗಿ ಕೇಳುವಂತ ಒಂದು ಲಾಲಿ ಹಾಡು ಅಂತ ಅಂದ್ರೆ ಅದು ಜೋಡಿ ಹಕ್ಕಿ ಚಿತ್ರದ ಲಾಲಿ ಸುವಾಲಿ ಹಾಡು. ಈಗ ಈ ಮಧುರವಾದ ಲಾಲಿ ಹಾಡಿಗೆ ಮುದ್ದಾಗಿ ಹೆಜ್ಜೆ ಹಾಕೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಅಣ್ಣಯ್ಯನ ಮುದ್ದು ತಂಗಿ ಗುಂಡಮ್ಮ ಹಾಗೂ ಅತಣಿಯ ವೆರಿ ಟ್ಯಾಲೆಂಟೆಡ್ ಡಾನ್ಸರ್ ರಾಘವ್. ಕನ್ನಡದ ಎಲ್ಲಾ ಮನಸ್ಸುಗಳ ಲಾಲಿ ಹಾಡು ಅಂತ ಅಂದ್ರೆ ಈ ಹಾಡು. ವಿ ಮನೋಹರ್ ಸರ್ ಅವರ ಸಾಹಿತ್ಯ, ಸಂಗೀತ, ಶಿವಣ್ಣ ಅವರ ಮುಗ್ಧತೆ ಇರುವಂತಹ ಒಂದು ಹಾಡು. ಅಂಡ್ ಇವತ್ತು ವಿಶೇಷವಾಗಿ ಈ ಹಾಡನ್ನ, ಈ ಪರ್ಫಾರ್ಮೆನ್ಸ್ ನ ಕಣ್ತುಂಬಿಕೊಳ್ಳೋದಕ್ಕೆ, ಶಿವಣ್ಣ ಅವರನ್ನ ನೋಡೋದಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯವರು ಆಗಮಿಸಿದ್ದಾರೆ. ಕನ್ನಡ ಸಾಹಿತ್ಯ ಲೋಕದ ಮೇರು ದಿಗ್ಗಜ, ರಾಷ್ಟ್ರ ಪ್ರಶಸ್ತಿ ವಿಜೇತ ಬರಹಗಾರರಾದಂತಹ ಬರಗೂರು ರಾಮಚಂದ್ರಪ್ಪ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಮೊದಲನೇದಾಗಿ ನಿಮ್ಗೆ ಆತ್ಮೀಯವಾದ ಸ್ವಾಗತ ನಮ್ಮ ಕಾರ್ಯಕ್ರಮಕ್ಕೆ.
ವಿಶೇಷವಾಗಿ ಈ ಜೋಡಿ ಹಕ್ಕಿ ಚಿತ್ರದ ಸಂಭಾಷಣೆಯನ್ನ ಬರೆದಿದ್ದು ಬರಗೂರು ರಾಮಚಂದ್ರಪ್ಪ ಸರ್ ಅವರು. ಸರ್, ಮೊದಲನೇದಾಗಿ ನೀವಿಲ್ಲಿ ಬಂದಿದ್ದೀರಾ, ತುಂಬ ಹೃದಯದ ಧನ್ಯವಾದ. ಇವತ್ತು ನಾನು ಇಲ್ಲಿಗೆ ಬರೋದಕ್ಕೆ ಮುಖ್ಯವಾದ ಕಾರಣ ಶಿವರಾಜೋತ್ಸವ. ಶಿವರಾಜ್ ಕುಮಾರ್ ಅವರ ಈ 40 ವರ್ಷಗಳ ಪಯಣ ಇದೆಯಲ್ಲ, ಕೇವಲ 40 ವರ್ಷ ಅನ್ನೋದಷ್ಟೇ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿಲ್ಲ. ಕಾರಣ ಏನಂದ್ರೆ 40 ವರ್ಷಗಳವರೆಗೆ ಅತ್ಯಂತ ಕ್ರಿಯಾಶೀಲರಾಗಿ ಶಿವರಾಜ್ ಕುಮಾರ್ ಅವರು ತಮ್ಮ ಪ್ರಯಾಣ ಮಾಡಿದ್ರಲ್ಲ, ಅದು ಬಹಳ ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ. ಇವರನ್ನ ಕರುನಾಡ ಚಕ್ರವರ್ತಿ ಅಂತ ಕರೆದರು. ಕರುನಾಡ ಚಕ್ರವರ್ತಿಯೂ ಹೌದು, ಕ್ಯಾನ್ಸರ್ ಗೆದ್ದ ಚಕ್ರವರ್ತಿಯೂ ಹೌದು ಶಿವರಾಜ್ ಕುಮಾರ್ ಅವರು. ಆಮೇಲೆ ಇವರು ಕರುನಾಡ ಚಕ್ರವರ್ತಿ ಅಂತ ಕರೆಯೋದ್ರ ಜೊತೆಗೆ ಈಗ ಲಾಲಿ ಹಾಡ ಹೇಳಿದಾರಲ್ಲ, ಅದಕ್ಕೆ ನನಗೆ ಅನ್ನಿಸ್ತು, ಲಾಲಿ ಹಾಡ ಯಾರು ಹೇಳ್ತಾರೆ? ತಾಯಿ. ಅದರಿಂದ ಶಿವಣ್ಣ ನಮಗೆ ಕರುನಾಡ ಕಂದ. ಅದಕ್ಕೆ ತಾಯಿ ಯಾರು ಅಂದ್ರೆ ಇಡೀ ಕನ್ನಡಿಗರು ಅವರ ತಾಯಿ. ಕರ್ನಾಟಕ ಇದೆಯಲ್ಲ, ಅದೇ ತೊಟ್ಟಿಲು ಅಥವಾ ಜೋಗುಳ. ಈ ಕರ್ನಾಟಕದ ಜೋಗುಳದಲ್ಲಿ ಕರ್ನಾಟಕದ ಕನ್ನಡಿಗರು ಶಿವಣ್ಣ ಅವರನ್ನ ಕೂಡಿಸಿ ಅಥವಾ ಮಲಗಿಸಿ ಜೋಗುಳ ಹಾಡ್ತಾ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ. ಆದ್ರಿಂದ ಅವರು ಕರ್ನಾಡ ಚಕ್ರವರ್ತಿ ಅಷ್ಟೇ ಅಲ್ಲ, ಕರುನಾಡ ಕಂದನೂ ಹೌದು ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಶಿವಣ್ಣ ಅವರ ಜೋಡಿ ಹಕ್ಕಿಗೆ ನಾನು ಸಂಭಾಷಣೆ ಬರೆದದ್ದೇನೆ ಬಹಳ ಒಂದು ವಿಶೇಷವಾದ ಸಂದರ್ಭದಲ್ಲಿ. ಇದಕ್ಕೆ ಬೇರೆಯವರು ಸಂಭಾಷಣೆ ಬರೆದಿದ್ರು ಮುಂಚೆ. ಅದೇನೋ ವರದಪ್ಪನವ್ರಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಹೇಳಿ ಬರಗೂರವರ ಹತ್ರ ಬರೆಸಿ ಅಂತ ಹೇಳಿ ಕಳಿಸಿದ್ರು. ದಿನಾಂಕ ಆಗಲೇ ನಿಗದಿ ಆಗಿತ್ತು ಚಿತ್ರೀಕರಣದ್ದು. ನಾನು ಯಾರು ಮೂಲ ಬರೆದ್ರೋ ಅವರು ಬರಗೂರವರು ಬರೆದ್ರು ಪರವಾಗಿಲ್ಲ ಅಂತ ಹೇಳಿ ಪತ್ರ ಕೊಟ್ರೆ ನನಗೆ ಬಂದು ಹೇಳಿದರೆ ಮಾತ್ರ ನಾನು ಬರಿತೀನಿ ಅಂತ ಹೇಳಿದೆ. ಯಾಕೆಂದ್ರೆ ಅದು ಒಬ್ಬ ಲೇಖಕನಿಗಿರ್ಬೇಕಾದ ನೈತಿಕತೆ ಅಂತ. ಆಗ 10 ದಿವಸದ ಒಳಗಡೆ ಇದರ ಸಂಭಾಷಣೆಯನ್ನ ನಾನು ಬರ್ಕೊಟ್ಟೆ. ಜೋಡಿ ಹಕ್ಕಿಗಿಂತ ಮುಂಚೆ ಕುರುಬನ್ ರಾಣಿ ಸಂಭಾಷಣೆ ಬರೆದೆ, ನಮ್ಮೂರು ಹುಡುಗ ಸಂಭಾಷಣೆ ಬರೆದೆ, ಜನ್ಮ ಜೋಡಿಗೆ ಸಂಭಾಷಣೆ ಬರೆದೆ, ಹಾಡನ್ನ ಬರೆದೆ, ಹಗಲು ವೇಷ ನಾನೇ ನಿರ್ದೇಶನ ಮಾಡಿದೆ. ಇದೆಲ್ಲ ನನ್ನ ಸಂದರ್ಭದೊಳಗಡೆ ಶಿವಣ್ಣ ಅವರ ಜೊತೆಗಿನ ಸಂಬಂಧ ಇದೆಯಲ್ಲ, ಬಹಳ ಅಪರೂಪದ ಸಂಬಂಧ ಇದು. ಒಂದು ಮಾತು ಯಾವಾಗಲೂ ಹೇಳ್ತೇನೆ ನಾನು, ಸರಳತೆಯೇ ಸಹಜತೆಯಾಗಿರ್ತಕ್ಕಂಥ ಕಲಾವಿದ ಶಿವಣ್ಣ. ಹಾಗಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದಿದೆಯಲ್ಲ, ಅದು ಬಹಳ ಸಂತೋಷದ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಹಗಲು ವೇಷದಲ್ಲಿ ಅವರು ನನ್ನ ನಿರ್ದೇಶನದ ಸಿನಿಮಾ ಮಧ್ಯಾಹ್ನ ಊಟ ಟೈಮ್ನಲ್ಲಿ ಇದನ್ನು 2-3 ಸರಿ ಹೇಳಿದ್ದೀನಿ. ಶಿವಣ್ಣರ ಎದುರಿಗೂ 1 ಸರಿ ಹೇಳಿದ್ದೀನಿ. ದೇವರಾಯನದುರ್ಗದಲ್ಲಿ ನಾವು ಚಿತ್ರೀಕರಣ ಮಾಡ್ತಾ ಇದ್ದಿದ್ದು. ಹೌದಾ, ಎಲ್ಲಿ ಮಲಗಿದ್ದಾರೆ? ಕ್ಯಾರ್ವಾನ್ ಇಲ್ಲ, ಎಲ್ಲಿ ರೆಸ್ಟ್ ತಗೋತಿದ್ದಾರೆ ಅಂತ ಅಂದ್ರೆ ದೇವರಾಯನದುರ್ಗದ ಒಂದು ಮರದ ಕೆಳಗಡೆ ಟವಲ್ ಹಾಸ್ಕೊಂಡು ಮಲಿಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದಂತಹ ನಟ ಅವತ್ತು ಬಹಳ ದೊಡ್ಡ ಕಲಾವಿದರೊಬ್ರು. ಈಗೂ ಇರೋಕ್ ಸಾಧ್ಯವಾ? ಈಗಲೂ ಹಾಗೆ ಇದ್ದಾರೆ ಸರ್, ಹಾಗೆ ಇದ್ದಾರೆ. ಅದಕ್ಕೆ ಅವರು ನೆಲ ಮುಟ್ಟಿದ ಮನುಷ್ಯ ಅಂತ. ಎಂತ ಮಾತು.